ರಾಜ್ಯ ಗುಪ್ತಚರ ವಿಭಾಗದ ನೂತನ ಮುಖ್ಯಸ್ಥರಾಗಿ 2004ನೇ ಬ್ಯಾಚ್ನ ಐಪಿಎಸ್ ಅಧಿಕಾರಿ ಲಾಬೂರಾಮ್ ಅವರನ್ನ ನೇಮಕ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಗುಪ್ತಚರ ವಿಭಾಗದ ಎಡಿಜಿಪಿ ಆಗಿದ್ದಂತ ಎಸ್ ರವಿ ಅವರನ್ನ ವರ್ಗಾವಣೆ ಮಾಡಲಾಗಿತ್ತು. ಅವರನ್ನ ಕೆಎಸ್ಆರ್ಟಿಪಿಗೆ ಎಡಿಜಿಪಿ ಆಗಿ ನೇಮಕ ಮಾಡಲಾಗಿದೆ. ಈಗ ಎಸ್ ರವಿ ಅವರಿಂದ ತೆರವಾದಂತಹ ಹುದ್ದೆಗೆ ಐಜಿಪಿ ರ್ಯಾಂಕ್ನ ಲಾಬೂರಾಮ್ ಅವರನ್ನ ನೇಮಿಸಲಾಗಿದೆ. ಗುಪ್ತಚರ ಮುಖ್ಯಸ್ಥರಾಗಿ ಲಾಬೂರಾಮ್ ಅವರನ್ನ ನೇಮಕ ಮಾಡಿರುವಂತದ್ದು 2004ನೇ ಬ್ಯಾಚ್ನ ಐಪಿಎಸ್ ಅಧಿಕಾರಿ ಲಾಬೂರಾಮ್ ಅವರು ಗುಪ್ತಚರ ವಿಭಾಗದ ಎಡಿಜಿಪಿ ಎಸ್ ರವಿ ಅವರನ್ನ ವರ್ಗಾವಣೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಅವರ ಒಂದು ಜಾಗಕ್ಕೆ ಲಾಬೂರಾಮ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಆದೇಶವನ್ನ ಕೂಡ ಇವತ್ತು ಸರ್ಕಾರ ನೀಡಿರುವಂತದ್ದು. ಗುಪ್ತಚರ ಮುಖ್ಯಸ್ಥರಾಗಿ ಲಾಬೂರಾಮ್ ಅವರನ್ನ 2004ನೇ ಬ್ಯಾಚ್ನ ಐಪಿಎಸ್ ಅಧಿಕಾರಿಯವರು ನೇಮಕ ಮಾಡಲಾಗಿರುವಂತದ್ದು. ನಿನ್ನೆ 3 ಜನ ಐಪಿಎಸ್ ಅಧಿಕಾರಿಗಳನ್ನ ತಮ್ಮ ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ವರ್ಗಾವಣೆ ಮಾಡಲಾಗಿತ್ತು. ಅದೇ ಹಿನ್ನೆಲೆಯಲ್ಲಿ ಈಗ ಮತ್ತೊಂದು ರೀಪ್ಲೇಸ್ಮೆಂಟ್ ಅಂತ ನೋಡ್ತಾ ಹೋದಾಗ 2004ನೇ ಬ್ಯಾಚ್ನ ಐಪಿಎಸ್ ಅಧಿಕಾರಿ ಲಾಬೂರಾಮ್ ಅವರನ್ನ ನೇಮಕ ಮಾಡಿ ಆದೇಶವನ್ನ ಕೂಡ ಸರ್ಕಾರ ನೀಡಿರುವಂತದ್ದು. ಗುಪ್ತಚರ ವಿಭಾಗದ ಎಡಿಜಿಪಿ ಎಸ್ ರವಿ ಅವರನ್ನ ವರ್ಗಾವಣೆ ಮಾಡಲಾಗಿತ್ತು. ಅವರ ಜಾಗಕ್ಕೆ ಈಗ ಲಾಬೂರಾಮ್ ಅವರನ್ನ ಆದೇಶ ಮಾಡಿರುವಂತದ್ದು ನೂತನ ಅವರ ಒಂದು ರಿಪ್ಲೇಸ್ಮೆಂಟ್.